ಚಿಕ್ಕಮಗಳೂರು ಜಿಲ್ಲೆಯ ಪ್ರಕೃತಿ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಅದರಲ್ಲೂ ಈ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿಗೆ ಸಾವಿರಾರು ಜನ ಪ್ರವಾಸಕ್ಕೆ ಬರ್ತಾರೆ. ಇದರಲ್ಲಿ ನೂರಾರು ಜನ ಟ್ರಕ್ಕಿಂಗ್ ಮಾಡುವ ಸಾಹಸಕ್ಕೆ ಕೈ ಹಾಕ್ತಾರೆ. ಆದರೆ ಎಷ್ಟೋ ಜನ ದಾರಿ ಕಾಣದೆ ದಟ್ಟ ಅರಣ್ಯದಲ್ಲಿ ಸಿಲುಕ್ತಾರೆ. ಈ ಬಾರಿ ಕೂಡ ಅದೇ ಆಗಿದ್ದು ಕಾಣದ ಚಾರಣಕ್ಕೆ ತೆರಳಿದ್ದ 11 ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ದಾರಿ ತಪ್ಪಿ ಕಾಡಿನಲ್ಲಿ ನಿತ್ರಾಣಗೊಂಡಿದ್ದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಲ್ಲಾಳರಾಯನ ದುರ್ಗ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ 11 ವಿದ್ಯಾರ್ಥಿಗಳು ಟ್ರಕ್ಕಿಂಗ್ ತೆರಳಿದ್ರು. ಆದರೆ ಕಾಡಿನಲ್ಲಿ ದಾರಿ ತಿಳಿಯದೆ ಸುತ್ತಾಡಿ ನಿತ್ರಾಣಗೊಂಡಿದ್ರು. ಇನ್ನು ಈ ಗುಂಪಿನಲ್ಲಿ 5 ಜನ ಹುಡುಗರು ಹಾಗೂ ಹುಡುಗಿಯರು ಕೂಡ ಇದ್ರು. ಮಾಹಿತಿ ತಿಳಿದ ಬಾಳೂರು ಠಾಣೆಯ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಹಾಗೂ ಸಮಾಜ ಸೇವಕ ಆರಿಫ್ ಮತ್ತು ಸ್ಥಳೀಯರ ಸಹಕಾರದಲ್ಲಿ ಕಾರ್ಯಾಚರಣೆ ಆರಂಭಿಸಿ ತಡರಾತ್ರಿ 2 ಗಂಟೆವರೆಗೂ ಶೋಧ ಕಾರ್ಯ ನಡೆಸಿದಾಗ ಕೊನೆಗೆ ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ನಂತರ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕಾಡಿನಿಂದ ಹೊರತಂದು ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಬಲ್ಲಾಳರಾಯನ ದುರ್ಗವು ದಟ್ಟ ಅರಣ್ಯದಿಂದ ಕೂಡಿದ್ದು ಕಳೆದ ಹಲವಾರು ವರ್ಷಗಳಿಂದಲೂ ಈ ರೀತಿಯಾದ ಘಟನೆಗಳು ನಡೆಯುತ್ತಿವೆ. ಮೊದಲೇ ದಟ್ಟ ಅರಣ್ಯ ಪ್ರದೇಶವಾಗಿರುವುದರಿಂದ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ನಾವು ಎಲ್ಲಿದ್ದೇವೆ ಅನ್ನೋ ಸುಳಿವು ಕೂಡ ಸಿಗುವುದಿಲ್ಲ. ಸದ್ಯ ಸ್ಥಳೀಯರು ಹಾಗೂ ಪೊಲೀಸರ ನೆರವಿನಿಂದ ಕಾಣೆಯಾಗಿದ್ದ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಒಟ್ಟಿನಲ್ಲಿ ಮೋಜು ಮಸ್ತಿಯ ನೆಪದಲ್ಲಿ ಟ್ರಕ್ಕಿಂಗ್ ಹೆಸರಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಕಡಿವಾಣ ಹಾಕಬೇಕು ಎಂಬುದು ಸ್ಥಳೀಯರ ವಾದ.